ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ ಹಸ್ಬೆಂಡ್ ಅಂಡ್ ವೈಫ್ ರಿಲೇಟೆಡ್ ಇದೆ. ಸೊ ಸಖತ್ತಾಗಿದೆ, ಮಿಸ್ ಮಾಡ್ಕೊಳ್ಬೇಡಿ, ಕೊನೆ ತನಕ ನೋಡಿ, ಓಕೆನಾ. ಟೈಟ್ಲ್ ಏನಿದೆ ಅಂತ ಹೇಳಿದ್ರೆ, ಹೆಂಡತಿಗೆ ಗಂಡನಿಂದ ಆಕ್ಚುಲಿ ಹೆಚ್ಚು ಬೇಕಾಗಿರೋದು ಏನಿರುತ್ತೆ ಒಂದು ದಾಂಪತ್ಯದಲ್ಲಿ, ಹೆಂಡತಿ ಏನ್ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾಳೆ ಗಂಡನಿಂದ ಅಂತ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಆಗಿರ್ತಕ್ಕಂಥ ಟಿಪ್ಸ್ಗಳನ್ನ ಆಸ್ ಮೋಟಿವೇಟ್ ಆಗಿ ನೀವು ತಗೊಳ್ಳಿ, ಸಿಗ್ತಾ ಹೋಗುತ್ತೆ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಓಕೆ. ಮರ್ತಿಲ್ಲ, ಸೊ ನಿಮಗೆ ಜಸ್ಟ್ ಒಂದು ಸ್ಮಾಲ್ ಹಿಂಟ್ ಕೊಟ್ಟೆ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕಂದ್ರೆ ಸ್ಕ್ರೀನ್ ನಂಬರ್ ಬರುತ್ತೆ, ಸೊ ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ, ಫ್ರೀ ಇರಲ್ಲ, ಓಕೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಆ್ಯಕ್ಚುಲಿ ವೈಫ್ ಬಯಸೋದು ಹಸ್ಬೆಂಡಿಂದ ಅಂದರೆ ಪ್ರೀತಿಗಿಂತ ಮೊದಲು ಅವಳಿಗೆ ಬೇಕಾಗಿರೋದು ಗೌರವ. ಇಟ್ಸ್ ವೆರಿ ಇಂಪಾರ್ಟೆಂಟ್. ರೆಸ್ಪೆಕ್ಟ್ಫುಲ್ಲಿ ಆಗಿ ನಾವು ಕರೆದಾಗ ಮಾತುಗಳು ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಅದು ಅವರಿಗೆ ಇಂಪ್ರೆಸ್ ಆಗುತ್ತೆ, ಮನಸ್ಸಿಗೆ ಮುಟ್ಟುತ್ತೆ, ಕಿವಿ ಕೇಳಲಿಕ್ಕೂ ಕೂಡ ಇಂಪಾಗಿರುತ್ತೆ. ಆವಾಗ ಆ ಗೌರವದಿಂದ ನಾವು ಆಡುವಂಥ ಮಾತಿಂದ ಅವಳು ತುಂಬ ಮೆಲ್ಟ್ ಆಗ್ತಾಳೆ. ಸೊ ಅದಕ್ಕೆ ಪ್ರೀತಿಗಿಂತ ಮೊದಲು ಬೇಕಾಗಿರೋದು ಗೌರವ, ಆಮೇಲೆ ಪ್ರೀತಿ ಕನೆಕ್ಟ್ ಆಗ್ತಾಳೆ, ಓಕೆ. ಇದು ಫಸ್ಟು ಒಂದು ಏನದು ಟಿಪ್ಸ್ ಇದು ನಿಮ್ಮ ವ್ಯೂವರ್ಸಿಗೆಲ್ಲ. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ದುಬಾರಿ ಉಡುಗೊರೆ ಓಕೆ ಬೇಕು, ಬಟ್ ಅದಕ್ಕಿಂತ ಪ್ರಾಮುಖ್ಯತೆ ಇರೋದು ಏನಂತ ಹೇಳಿದ್ರೆ ಪ್ರತಿದಿನ ಸ್ವಲ್ಪ ಸಮಯ ಕೊಟ್ಟು ಮನಸಾರೆ ಮಾತಾಡೋದು. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾನು ಇದನ್ನು ಹೇಳ್ತಿರೋದೇನಂತ ಹೇಳಿದ್ರೆ, ಹೋಮ್ಲಿ ವೈಫ್ಗೆ, ಹೋಮ್ಲಿ ವುಮೆನ್ಗೆ ಹೇಳ್ತಿರೋದು. ಎಷ್ಟೋ ಹೆಣ್ಮಕ್ಳಿಗೆ ಪಾಪ ಲಾಯಲ್ ಆಗಿರ್ತಕ್ಕಂಥ ಹಸ್ಬೆಂಡ್ ಸಿಕ್ಕರೂ ಕೂಡ ಅಲ್ಲೂ ತೃಪ್ತಿ ಇರಲ್ಲ, ಸುಮ್ಮನೆ ವಿನಾಕಾರಣ ಜಗಳ, ಕಿರಿಕಿರಿ. ಅದು ಆ ಹೆಣ್ಮಕ್ಳಿಗೆ ಹೇಳ್ತಿಲ್ಲ ನಾನು. ಒಂದು ಹೋಮ್ಲಿ ಹೆಣ್ಮಕ್ಳು ಅಂತಂದ್ರೆ ನಿಮ್ಗೆ ಅರ್ಥ ಆಗತ್ತೆ. ಅಂದ್ರೆ ಒಂದು ಸಂಸಾರಕ್ಕೆ ಹೇಳಿ ಮಾಡಿಸಿದ ಹೆಣ್ಣಿಗೆ ಮಾತ್ರ ಇದು ನಾನು ಮಾತಾಡ್ತಿರೋದು. ಅಂದ್ರೆ ದುಬಾರಿ ಉಡುಗೊರೆ ಮ್ಯಾಟ್ರ್ ಆಗಲ್ಲ ಅವಳಿಗೆ. ಸಮಯ ಕೊಟ್ಟು ಸ್ವಲ್ಪ ಮಾತಾಡಿದ್ರೆ ತುಂಬಾ ಖುಷಿ ಪಡ್ತಾಳೆ. ಸಮಯ ಕೊಟ್ಟು ಅವಳ ಜೊತೆ ಪ್ರೀತಿಯಿಂದ ಮಾತಾಡಿದಾಗ, ಗೌರವ ಕೊಟ್ಟಾಗ, ಆ ಸಮಯದಲ್ಲಿ ನೀವು ಅವ್ರ ಜೊತೆಗೆ ಇನ್ವಾಲ್ವ್ಮೆಂಟ್ ಆದಾಗ ತುಂಬಾ ಇಷ್ಟಪಡ್ತಾರೆ. ನನ್ನಷ್ಟು ಅದೃಷ್ಟಶಾಲಿ ಯಾರೂ ಇಲ್ಲ ಅಂತ ಹೇಳ್ತಾರೆ. ಕೆಲವರಿಗೆ ಸಮಯ ಕೊಡೋದು ಮ್ಯಾಟ್ರ್ ಆಗೋದೇ ಇಲ್ಲ. ಕೆಲವು ಹೆಣ್ಮಕ್ಳಿಗೆ ಪ್ರೀತಿಯಿಂದ ಮಾತಾಡ್ಸೋದು ಮ್ಯಾಟ್ರ್ ಆಗಲ್ಲ, ಗೌರವ ಕೊಡೋದು ಮ್ಯಾಟ್ರ್ ಆಗಲ್ಲ. ಬೇಕಾಗಿರೋದು ದುಡ್ಡು ಬೇಕಾಗಿದೆ, ಗಿಫ್ಟ್ ಬೇಕಾಗಿದೆ, ಅದರಿಂದ ಮಾತ್ರ ಅಳಿತಾರೆ. ಸೊ ಆ ಹೆಣ್ಮಕ್ಳು ಕೆಟಗರಿ ಬೇರೆ, ಅವ್ರಿಗೆ ನಾನು ಮಾತಾಡ್ತಿಲ್ಲ. ಅವರಿಗೆ ಸಂಸ್ಕಾರ ಇರುವಂಥ ಹೆಣ್ಮಕ್ಳು ಅಂತ ಹೇಳಲಿಕ್ಕೂ ಆಗೋದಿಲ್ಲ, ಅಂಥವ್ರು ಅಲ್ವೇ ಅಲ್ಲ. ಸೆಕೆಂಡ್ ಪಾಯಿಂಟ್ ಆಯಿತು. ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವಳ ಭಾವನೆಗಳನ್ನು ಕೇಳುವುದು. ತಕ್ಷಣ ತೀರ್ಪು ಕೊಡದೆ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯವಾಗುತ್ತೆ. ಅಂದರೆ ಅರ್ಥ ಮಾಡ್ಕೊಂಡು ಪ್ರಯತ್ನ ಮಾಡಬೇಕು. ಈಗ ಏನಾಗುತ್ತೆ ನೋಡಿ, ಅದೇ ಅವಳ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಸಡನ್ಲಿ ರಿಯಾಕ್ಟ್ ಆಗಬೇಕು ಅಂತಲ್ಲ, ಫಸ್ಟ್ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಬೇಕು ಅವರನ್ನು. ಆಫ್ಟರ್ ದ್ಯಾಟ್ ನೀವು ಅದನ್ನು ರಿಯಾಕ್ಟ್ ಮಾಡಿ, ಅದನ್ನು ಬಯಸ್ತಾರೆ ಆ್ಯಕ್ಚುಲಿ. ಒಂದು ದಾಂಪತ್ಯದಲ್ಲಿ ಇದು ಆ್ಯಕ್ಚುಲಿ ಇರಬೇಕಾಗಿದ್ದು. ಸೊ ಯಾಕಂದರೆ ಬರೀ ಗಿಫ್ಟ್ ಒಟ್ಟಿಗೆ ಅವರು ಸಂಸಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಸಾರಿ ಒಟ್ಟಿಗೆ ಸಂಸಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರು ಒಬ್ಬ ಮನುಷ್ಯನೊಟ್ಟಿಗೆ ಇರಬೇಕಾದ್ರೆ ವಸ್ತುಗಳು ಒಂದು ಕಡಿಮೆ ಆದರೂ ಓಕೆ, ಬಟ್ ವ್ಯಕ್ತಿಯ ಪ್ರೀತಿಯಲ್ಲಿ, ವ್ಯಕ್ತಿಯ ಗೌರವದಲ್ಲಿ ಇದು ಯಾವುದೋ ಆಚೆ ಈಚೆ ಆದರೆ ತಡ್ಕೊಳ್ಳಲ್ಲ. ಬಟ್ ಅದನ್ನು ಕ್ಲಿಯರಾಗಿ ಹೇಳ್ತಾರೆ, ಅರ್ಥ ಮಾಡ್ಕೊಳ್ತಾರೆ. ಕೆಲವರಿಗೆ ಗಿಫ್ಟು ಥಿಂಗ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಆ ಕೆಟಗರಿನೂ ಇರ್ತಾರೆ. ನಾನು ಹೇಳ್ತಾ ಇರೋದು ಇಲ್ಲಿ ಅವರಿಗೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅನ್ನೋದನ್ನು. ಸೊ ನೆಕ್ಸ್ಟ್ ಪಾಯಿಂಟ್ ಅಂದರೆ, ಯಾವ ಪರಿಸ್ಥಿತಿಯಲ್ಲೂ ನಾನು ನಿನ್ನ ಜೊತೆಗೆ ಇದ್ದೀನಿ ಅನ್ನೋದೊಂದು ಲೈಕ್ ಸಪೋರ್ಟಿವ್ ಮಾತಿದೆಯಲ್ಲ, ಸೊ ಇದು ತುಂಬ ಮುಖ್ಯ ಆಗುತ್ತೆ. ಅವ್ರ ಪರಿಸ್ಥಿತಿಗನುಗುಣವಾಗಿ ನಾವು ಮಾತಾಡಬೇಕಾಗತ್ತೆ. ಅವ್ರ ಹತ್ರ ಎಕ್ಸಾಂಪಲ್ ಈಗ ಫಿನಾನ್ಷಿಯಲ್ ವೈಫೂ ಅಷ್ಟೇ, ಫಿನಾನ್ಷಿಯಲಿ ಸ್ಟೇಬಲ್ ಇದ್ದಾನ ಗಂಡ, ಅವನ ಕಡೆ ದುಡ್ಡಿದೆಯಾ ಇಲ್ವಾ, ಅವನಿಗೇನಾದ್ರು ಪ್ರಾಬ್ಲಮ್ ಇದೆಯಾ, ಖರ್ಚಿಗೆ ಬೇಕಾಗಿದೆಯಾ, ಏನೂ ಕೇಳ್ದಿರ ನನಗಿಷ್ಟು ಬೇಕು ಅಂತ ನಿಂತ್ಕೊಂಡ್ಬಿಡೋದು ಹೆಂಡತಿಯ ಲಕ್ಷಣ ಅಲ್ವೇ ಇಲ್ಲ. ಅದೇ ಥರ ಗಂಡನೂ ಕೂಡ ಅಷ್ಟೇ. ಏನು ಅಂತ ಹೇಳಿದ್ರೆ, ಅವ್ರ ಪರಿಸ್ಥಿತಿ ಏನೇ ಬಂದರೂ ಕೂಡ ನಿನ್ನ ಜೊತೆ ನಾನು ನಿಲ್ತೀನಿ, ಸಾಥ್ ಕೊಡ್ತೀನಿ ಅನ್ನೋದೊಂದು ಥಾಟ್ ಇರಬೇಕಾಗತ್ತೆ. ಅದು ಪ್ರಾಂಪ್ಟ್ ಆಗಿರಬೇಕು, ನಾಟಕೀಯವಲ್ಲ. ಹಿಂಗೆ ಏನಂತಾರಲ್ಲ, 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಮಗಳ ಕಡೆ. ಸೊ ಅಂದರೆ ಆಚೆ ಈಚೆ ಎರಡೂ ಕಡೆ ಇರಬಾರ್ದು, ಒಂದೇ ಥರ ಇರಬೇಕಾಗಿರೋ ಮೆಂಟಾಲಿಟಿ ಇಲ್ಲಿ ಬೇಕಾಗಿರೋದು. ಸೊ ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ, ಅವಳು ಮಾಡೋ ಸಣ್ಣ ಕೆಲಸಗಳಿಗೂ ಒಂದು ಧನ್ಯವಾದನ ಹೇಳಿ. ಏನೋ ಸಣ್ಣದಾಗಿ ಮಾಡಿದ್ರೆ ತುಂಬ ಥ್ಯಾಂಕ್ಸ್ ಅಂತ ಒಂದು ಹೇಳಬೇಕು, ಇದ್ದಿದ್ದಕ್ಕೆ ಬಂದಿದ್ದಕ್ಕೆ ಅಂತೇಳಿ, ಅಥವಾ ನಮ್ಮ ಲೈಫಲ್ಲಿ ಬಂದಿದ್ದಕ್ಕೆ, ಮಾಡ್ತಿರೋ ಕೆಲಸಗಳಿಗೆ ಪ್ರೀತಿಯಿಂದ ಹೇಳಬೇಕಾಗತ್ತೆ. ಅವ್ರು ಹಾಗೆ ನಡ್ಕೊಂಡಾಗ ಹೇಳ್ತಾರೆ, ಬಟ್ ಲಾಯಲ್ ಆಗಿರೋರು ಹೇಳ್ತಾರೆ. ಸೊ ಆ್ಯಂಡ್ ಫೈನಲಿ ಏನಂತ ಹೇಳಿದ್ರೆ, ನಂಬಿಕೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅನುಮಾನ ಇರ್ಕೂಡ್ದು ಇಬ್ಬರ ಮಧ್ಯೆ, ಅನುಮಾನದ ಮಾತುಗಳು ಬರಬಾರ್ದು. ಪ್ರತಿ ಸಲ ಅನುಮಾನ ಪಟ್ಟು ಮಾತಾಡಿದಾಗ ಅವ್ರ ಮನಸ್ಸಲ್ಲಿ ನಿಮಗೆ ಪ್ರೀತಿ ಜಾಗ ಇರಲ್ಲ, ಓಕೆ. ಹಾಗಾಗಿ ನಂಬಿಕೆಯಿಂದ ಮಾತಾಡಿ, ನಂಬಿಕೆನ ಹುಟ್ಟಿಸೋ ಥರ ಮಾತುಗಳು ಬರಲಿ, ಪದಗಳು ಬರಲಿ. ಆ್ಯಂಡ್ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಬಿಹೇವಿಯರು ಅದ್ರ ತಕ್ಕನ ಹಾಗೆ ಇರಲಿ. ಸ್ನೇಹಿತರೆ, ವಿಡಿಯೋ ನೋಡಿದ್ರಿ, ಪಾಯಿಂಟ್ಗಳು ಹೇಗಿತ್ತು, ಹೇಗನ್ನಿಸ್ತು? ಆ್ಯಂಡ್ ಇದು ಯೂಸ್ಫುಲ್ ಆಗಿರುತ್ತೆ ಒಂದು ದಾಂಪತ್ಯಕ್ಕೆ. ಸಪೋಸ್ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ, ಗೊತ್ತಿರೋರು ಇನ್ನೂ ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟ ಆದರೆ ಹೊಸ ಜೋಡಿಗಳಿಗೆ ಈ ಒಂದು ವಿಡಿಯೋನ ಜಾಸ್ತಿ ಶೇರ್ ಮಾಡಿ. ಅವರಿಗೆ ದಾಂಪತ್ಯದಲ್ಲಿ ಗಂಡ ಹೆಂಡತಿ ಮಧ್ಯೆ ಒಂದು ಸಂಸಾರ ಗಟ್ಟಿಯಾಗಲಿಕ್ಕೆ ಇದೆಲ್ಲ ಬೇಕಾಗಿರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಬಾಯ್.